ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಏರಿಯಾದಲ್ಲಿ ಸಣ್ಣ ಪುಟ್ಟ ಮಕ್ಕಳ ಜೊತೆಲಿ ನಾವು ವರ್ಷ ಅಂಬೇಡ್ಕರ್ ಜಯಂತಿ ಮಾಡ್ಕೊಂಡ್ರೆ ನಮ್ಮ ಚಿಕ್ಕತಾಯಕ್ಕ ಜೊತೆಲಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾವೆಲ್ಲರೂ ಸೇರಿ ಎಲ್ಲ ಸಮಾಜದವರು ಸೇರಿ ಇದು ಮಾಡ್ಕೊಂಡು ಬರ್ತಾ ಇದ್ದೀವಿ. 20 ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾಕಂದರೆ ಈ ಭಾಗದಲ್ಲಿ ನಾವು ಮಾಡಬೇಕು ಅಂತ ನಮ್ಮ ಅವಾಗಿಂದ ಆಸೆ. ಅದರಿಂದ ನಾವು ಈ ಭಾಗದಲ್ಲಿ ಮಾಡ್ಕೊಂಡೇ ಬರ್ತಾ ಇದ್ದೀವಿ. ಎಲ್ಲರೂ ಇಲ್ಲಿ ಕೂಡಿ ಎಲ್ಲರೂ ಜೊತೆಯಲ್ಲಿ ಬಾಳಿರೋದ್ರಿಂದ ಎಲ್ಲ ಸಮಾಜದವರು ಇಲ್ಲಿ ಸೇರಿ ಅಂಬೇಡ್ಕರ್ ಜಯಂತಿನ ನಾವು ಮಾಡ್ತಾ ಇದ್ವಿ. ಅದಕ್ಕೆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಿಮ್ಮ ಮಾಧ್ಯಮ ಸ್ವೀಟು ಮತ್ತೆ ಭಾತು ಎಲ್ಲ ಹಂಚಿದೀವಿ. ಇಸ್ಲಾಂ ಜಾಗದಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಬರೆದಿದ್ದಾರೆ, ಅವರು ಬರೆದಿರೋದಕ್ಕೋಸ್ಕರ ಇವತ್ತು ರಾತ್ರಿ 12 ಗಂಟೆ ಆಯಿತು ಅಂದರೆ ಒಂದು ಹೆಣ್ಮಗಳು ಈಚೆ ಹೋಗಿ ಬರ್ಬೋದು. ಮತ್ತೆ ಇವತ್ತು ಏನು ಬಾಳ್ಬೇಕು ಅಂತ ಅವರು ದಾರಿನ ತೋರಿಸಿದ್ದಾರೆ. ಅದರಿಂದ ಇವತ್ತು ಅವರ ಜಯಂತಿನ ನಾವು ಎಲ್ಲರೂ ಖುಷಿಯಿಂದ ಎಲ್ಲರೂ ಆಚರಣೆ ಮಾಡ್ತಾ ಇದೀವಿ ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತೀನಿ. ಎಲ್ಲ ಆ ವಿಚಾರ ನಡೆಯೋದ್ರಿಂದಾನೇ ನೀವೆಲ್ಲ ಬಾಳ್ತಾ ಇರೋದು. ಅವರು ಏನು ಬರೆದಿದ್ರು ಅದು ನಡೀತಾ ಇರೋದ್ರಿಂದಾನೇ ನಾವೆಲ್ಲ ಕೂಡಿ ಎಲ್ಲ ಬಾಳ್ತಾ ಇರೋದು. ಇವತ್ತು ಯಾರಾದರೂ ರೋಡಲ್ಲಿ ಸುರಕ್ಷಿತವಾಗಿ ನಡೀತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದ್ರಿಂದ ನಾವು ಎಲ್ಲರೂ ಬಾಳ್ತಾ ಇರೋದು ಈ ಜಾಗದಲ್ಲಿ. ಇಲ್ಲಾಂದರೆ ಮನುಷ್ಯಂಗೆ ಬಿಡ್ತಾ ಇರಲಿಲ್ಲ. ಅವರು ಸಂವಿಧಾನ ಏನು ಬರೆದ್ರು, ಕಾನೂನನ್ನ ಏನು ಬರೆದ್ರು, ಅದರಿಂದ ನಾವೆಲ್ಲರೂ ಜೊತೆಲಿ ಬಾಳ್ತಾ ಇರೋದು ಅಂದರೆ ಅವ್ರು ಬರೆದಿರೋದ್ ಕಾರಣ. ಎಲ್ಲ ಯಂಗ್ಸ್ಟರ್ಗೆ ನಾವು ಇದೇ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳೋದು ಅದೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನು ದಾರಿಲಿ ಹೋದ್ರು ನಾವೆಲ್ಲ ಅದೇ ದಾರಿಲಿ ಹೋಗ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಹೌದು, ಅವ್ರಿಗೆಲ್ಲರೂ ಆ ದೇವರು ಆ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಾ ಸಮಾಜದವ್ರನ್ನ, ಎಲ್ಲಾ ಜಾತಿ ಜನಾಂಗನ ಜೊತೆಲಿ ಕೂಡಿ ಬಾಳಿ ಅಂತ ಏನು ಬರೆದಿದ್ರು ಅದೇ ತರ ಇವತ್ತೆಲ್ಲ ಬಾಳ್ಬೇಕು ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತೀನಿ.